ಟ್ರಾಜಿಡಿ ಅಂಡ್ ದ ಹೋಲ್ ಟ್ರೂತ್ ಅಂತ ಹೇಳಿ ಅದರ ಬಗ್ಗೆ ಎಸ್ಸೆ ಬರೆದಿದ್ದಾರೆ ಆಲ್ಡಸ್ ಹಕ್ಸ್ಲಿ ಅನ್ನೋರು. ಅವರೊಬ್ಬ ದೊಡ್ಡ ಇನ್ಸ್ಪೈರರ್ ಥಿಂಕರ್. ಅವ್ರ ಥಾಟ್ಸ್, ಅವರ ವಿಚಾರಗಳು ಈಗ ಕೂಡ ಇಂಟರ್ನೆಟ್ ಅಲ್ಲಿ ಕೂಡ ತುಂಬಾ ಫೇಮಸ್. ಎಲ್ಲರೂ ಅವರವರ ಹೇಳಿರುವಂತ ವಿಚಾರಗಳನ್ನ ಇಂಟರ್ನೆಟ್ ಅಲ್ಲಿ ನೋಡ್ತಾನೆ ಇರ್ತಾರೆ. ಅವರು ಏನೇ ಒಂದು ಲಿಟ್ರೇಚರ್ನ 2 ಭಾಗ ಮಾಡಿದ್ದಾರೆ. ಒಂದು ಟ್ರಾಜಿಕ್ ಲಿಟ್ರೇಚರ್, ಅಂದ್ರೆ ಅದು ಅರ್ಧ ಸತ್ಯ, ಪಾರ್ಚಿಯಲ್ ಟ್ರುತ್ ಅಂತ. ಇನ್ನೊಂದು ನಾನ್ ಟ್ರಾಜಿಕ್ ಲಿಟ್ರೇಚರ್ ಅಥವಾ ಹೋಲ್ ಟ್ರುತ್ ಅಂತ. ಟ್ರಾಜಿಕ್ ಲಿಟ್ರೇಚರ್ ಪಾರ್ಷಿಯಲ್ ಟ್ರೂತ್ ಆಗಿರುತ್ತೆ, ಅದನ್ನ ಟ್ರಾಜಿಡಿ ಅಂತ ಕೂಡ ಹೇಳ್ತಾರೆ. ಆಕ್ಚುಯಲ್ ಟ್ರೂತ್ ಅಥವಾ ಹೋಲ್ ಟ್ರೂತ್ ಇದೆಯಲ್ಲ, ಅದು ನಾನ್ ಟ್ರಾಜಿಕ್ ಲಿಟ್ರೇಚರ್. ಈಗ ಆಕ್ಚುಯಲ್ ಟ್ರೂತ್ ಇದೆಯಲ್ಲ, ಹೋಲ್ ಟ್ರೂತ್, ನಿಜವಾದ ಟ್ರೂತ್ ಇದೆಯಲ್ಲ, ಅದರಲ್ಲಿ 2 ರೀತಿ ಇರುತ್ತೆ. ಏನು ಅಂತ ಹೇಳಿದ್ರೆ, ಆಕ್ಚುಯಲ್ ಟ್ರೂತ್ ಫ್ಯಾಕ್ಟ್ಸ್ ಕೂಡ, ಅಥವಾ ಲಿಟ್ರರಿ ಟ್ರೂತ್ ಅಂತ ಹೇಳ್ತಾರೆ. ಲಿಟ್ರರಿ ಅಂದ್ರೆ ಲಿಟ್ರರಿ ಟ್ರೂತ್ ಒಂದು, ಆಕ್ಚುಯಲ್ ಟ್ರೂತ್ ಒಂದು. ಆಕ್ಚುಯಲ್ ಟ್ರೂತ್ ಅಂದ್ರೆ ಏನು? 2+2=4, ಬೆಂಗಳೂರು ಇಸ್ ಕ್ಯಾಪಿಟಲ್ ಆಫ್ ಕರ್ನಾಟಕ, 3+3=9, ಈ ತರದ್ದು ಫ್ಯಾಕ್ಟ್ಗಳು ಅಥವಾ ನಿಜವಾದ ಟ್ರುತ್ಗಳು. ಇನ್ನೊಂದು ಬರೋದು ಲಿಟ್ರರಿ ಟ್ರುತ್. ಆ ಲಿಟ್ರರಿ ಟ್ರುತ್ ಅಂದ್ರೆ ಏನು ಅಂದ್ರೆ, ಇದು ಲಿಟ್ರೇಚರಿಗೆ ಸಂಬಂಧಪಟ್ಟಿದ್ದು. ಈಗ ಯಾರು ಒಬ್ಬ ಕವಿ ಏನಾದ್ರು ಬರ್ದಿದ್ದಾನೆ ಅಂದ್ರೆ, ಅದು ಓದ್ದವ್ರಿಗೆ ಇದ್ ನನ್ ಜೀವನದಲ್ಲೂ ನಡೆದಿದೆ, ಅಥವಾ ಇದ್ ನನಗ್ ಅನ್ಸಿದೆ, ಇದ್ ನನಗ್ ಗೊತ್ತಿರೋರ್ಗ್ ಅನ್ಸಿದೆ, ಇದನ್ನ ನಾವು ಫೀಲ್ ಮಾಡಿದೀವಿ ಅಂತೀವಲ್ಲ, ಇದು ಲಿಟ್ರರಿ ಟ್ರುತ್. ನಿಜವಾದ ಆರ್ಟ್ ಏನು ಅಂದ್ರೆ, ಸೂಪರ್ ಟ್ರುತ್ ಅಂದ್ರೆ ಏನು ಅಂತ ಹೇಳಿದ್ರೆ, ಜನಕ್ಕೆ ಇದು ಅಕ್ಸೆಪ್ಟಬಲ್ ಅನ್ಸ್ಬೇಕು. 2+2=4 ಗಿಂತಾನು ಜಾಸ್ತಿ ಇದು ಮನ್ಸನ್ನ ತಟ್ಟತ್ತೆ. ಟ್ರಾಜಿಡಿ ಅಥವಾ ಪಾರ್ಷಿಯಲ್ ಟ್ರೂತ್ ಅಂದ್ರೆ ಏನು ಅಂದ್ರೆ, ನಮ್ ಮನ್ಸಲ್ಲಿ ಒಟ್ಟಿಗೆ ತುಂಬಾ ಫೀಲಿಂಗ್ಸ್ ಗಳಿರುತ್ತೆ, ಆದ್ರೆ ಅದರಲ್ಲಿ ಒಂದನ್ ಮಾತ್ರ ಹೇಳೋದಿದೆಯಲ್ಲ, ಅದು ಪಾರ್ಷಿಯಲ್ ಟ್ರೂತ್ ಅಥವಾ ಟ್ರಾಜಿಡಿ. ಈಗ ಎಕ್ಸಾಂಪಲ್ ಹೇಳ್ತೀವಿ, ಶೇಕ್ಸ್ಪಿಯರ್ ಅನ್ನ ತಗೊಳ್ಳಿ. ಅವ್ರು ಒಂದು ಫೀಲಿಂಗ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಲವ್ ಇರ್ಬೋದು, ಅಥವಾ ಪೇನ್ ಇರ್ಬೋದು, ರಿವೆಂಜ್ ಇರ್ಬೋದು, ಸ್ಯಾಡ್ ಇರ್ಬೋದು, ಯಾವ್ದಾದ್ರು ಒಂದನ್ನ ಹೇಳ್ತಾರೆ. ಆದ್ರೆ ಹೋಲ್ ಟ್ರುತ್ ಯಾವುದು? ಎಕ್ಸಾಂಪಲ್ ಕೊಡ್ತಾರೆ ಇವರು. ಹೋಮರ್ ಅವರ ಒಡಿಸಿ, ಯುಲಿಸಿಸ್ ಅನ್ನೋ ಇದರಲ್ಲಿ ಯುಲಿಸಿಸ್ ಮತ್ತೆ ಒಂದೊಂದ್ ಕಡೆ ಅವರು ಹಿಂಗೆ ಸಮುದ್ರದಲ್ಲಿ ಹೋಗುವಾಗ ತುಂಬಾ ಜನನ್ನ ಕಳ್ಕೊಳ್ತಾರೆ, ಅವರಲ್ಲಿ ಸತ್ತೋಗ್ತಾರೆ. ಇವ್ರಿಗೆಲ್ಲ ಸತ್ತೋಗಿರೋರ್ನ ನೆನ್ಸ್ಕೊಂಡು, ನಮ್ ಫ್ರೆಂಡ್ಸ್ ಸತ್ತೋಗಿದ್ದಾರೆ, ನಮ್ ಜನ ಸತ್ತೋಗಿದ್ದಾರೆ ಅಂತ ಇವ್ರಿಗೆ ತುಂಬಾ ದುಃಖ ಇರುತ್ತೆ. ಬದುಕಿರುವಂತ ಕೆಲವೇ ಜನ ಈ ಕಡೆ ಊರಿಗೆ ಮತ್ತೆ ದಡಕ್ ಬಂದ್ಮೇಲೆ ತುಂಬಾ ಅಳ್ತಾರೆ, ತುಂಬಾ ಸಿಟ್ಟಾಗಿರ್ತಾರೆ, ತುಂಬಾ ದುಃಖ ಆಗ್ತಾ ಇರತ್ತೆ ಅವ್ರಿಗೆ. ಆದ್ರೂನು ಅವರು ಸುಮ್ನೆ ದುಃಖದಲ್ಲಿದ್ರುನು ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಆಮೇಲೆ ಎದ್ದು ಮತ್ತೆ ಅಳ್ತಾರೆ. ಇದು ಹೋಲ್ ಟ್ರುತ್. ಅಂದ್ರೆ ಮನುಷ್ಯ ಅಂದ್ಮೇಲೆ ಏನೇ ದುಃಖ ಇದ್ರು ಅವ್ನು ಊಟ ಬಿಡಕ್ ಆಗಲ್ಲ, ನಿದ್ದೆ ಬಿಡಕ್ ಆಗಲ್ಲ. ಇದು ಹೋಲ್ ಟ್ರುತ್ ಅಂತ ಅವ್ರು ಹೇಳ್ತಾರೆ. ಅದೇ ಶೇಕ್ಸ್ಪಿಯರ್ ಇದನ್ನ ಬರ್ದಿದ್ರೆ ಬರೀ ಅವ್ರು ಹತ್ತಿದ್ರ ಬಗ್ಗೆ, ದುಃಖ ಪಟ್ಟಿದ್ರ ಬಗ್ಗೆ ಬರೀತಿದ್ರು, ಅವ್ರು ಊಟ ಮಾಡಿದ್ರ ಬಗ್ಗೆ, ಮಲ್ಗಿದ್ರ ಬಗ್ಗೆ ಬರೀತಿರ್ಲಿಲ್ಲ. ಹಾಗಾಗಿ ಯಾವಾಗ್ಲೂ ಜನಕ್ಕೆ ಟ್ರಾಜಿಡಿಗಿಂತ, ಅಂದ್ರೆ ಒಂದು ಫೀಲಿಂಗ್ಗಿಂತ ಹೋಲ್ ಟ್ರುತ್ ಮನ್ಸನ್ನ ತಟ್ಟತ್ತೆ ಅಂತ ಹೇಳಿ ಆಲ್ಡಸ್ ಹಕ್ಸ್ಲಿ ಅವರು ಬರ್ದಿದ್ದಾರೆ.